ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲ ಹೇಗಿದ್ದೀರಾ, ಎಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ. ಇಲ್ಲಿ ಕನಿ ಹಾಗೆ 6 ಮಂತ್ ಕಂಪ್ಲೀಟ್ ಆಯ್ತಲ್ವಾ. ಸೊ ಆದ್ದರಿಂದ ನನಗೆ ಬೆಸ್ಟ್ ಅನಿಸಿತು ರಾಗಿ ಸರಿ. ಸೊ ರಾಗಿ ಸರಿಗೆ ಏನೇನು ಬೇಕೋ ಅದನ್ನ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀನಿ. ಅಜ್ಜಿ ರಾಗಿ ಎಲ್ಲನೂ ತೊಳೆದು ಒಣಗಾಕಿ ಎಲ್ಲನೂ ಮಾಡಿಟ್ಟಿದ್ದಾರೆ. ಸೊ ನಾನಿಲ್ಲಿ ರಾಗಿನ ಹುರ್ಕೋತಾ ಇದ್ದೀನಿ. ಅಂತ ಹೇಳಿದರೆ ರಾಗಿ ಸ್ವಲ್ಪ ಬೆಚ್ಚಗೆ ಆಗಬೇಕು, ಅಲ್ಲಿ ತನಕ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಸೊ ಅದರಿಂದ ಹುರ್ಕೊಂಡು ಅದನ್ನ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಂಡು ತೆಳುವಾನ ಬಟ್ಟೆಯಲ್ಲಿ ಜರಡಿ ಇಟ್ಕೋಬೇಕು. ಜರಡಿಲಿ ಇಟ್ಕೊತು ಅಂತ ಅಂದರೆ ತುಂಬ ತುರ್ತುರಿ ಬರುತ್ತೆ. ಅದರಿಂದ ಪಾಪುಗಳಿಗೆ ನುಂಗಲಿಕ್ಕೆ ಮತ್ತು ಜೀರ್ಣಕ್ರಿಯೆಗೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಹಿಂದಿನ ಕಾಲದಿಂದನೂ ಒಂದು ತೆಳುವಾನ ಬಟ್ಟೆಯಲ್ಲಿ ಜರಡಿ ಇಟ್ಕೋತಾರೆ. ಸೊ ನಾನು ನಮ್ಮ ಮನ್ವಿಕಿಗೂ ಸಹಿತ ಅದೇ ರೀತಿ ಮಾಡಿದ್ದೆ. ಸೊ ಇಲ್ಲಿ ಕನಿಹಾಗೂ ಸಹಿತ ಅದೇ ರೀತಿ ಮಾಡ್ತಿದ್ದೀನಿ. ಜರಡಿ ಇಟ್ಕೊಂಡಿರೋದನ್ನ ಒಂದು ಬಟ್ಲೊಳಗೆ ನೀರು ಹಾಕ್ಕೊಂಡು ಸ್ವಲ್ಪ ಅಂದರೆ 3/4 ಸ್ಪೂನ್, ಇವಾಗಲ್ವ ಸ್ಟಾರ್ಟ್ ಮಾಡ್ತಿರೋದು ಹೋಳಿಗೆ ಸಾಲಿಡ್ನ. ಸೊ ಆದ್ದರಿಂದ ಒಂದು 3/4 ಸ್ಪೂನಷ್ಟು ಹಿಟ್ಟನ್ನ ಹಾಕೋತಿದ್ದೀನಿ. ಅದು ನೋಡಿ ಎಷ್ಟು ನೈಸಿಗೆ ಸಾಫ್ಟಾಗಿ ಬಂದೈತೆ. ಆ ರೀತಿ ಇರಬೇಕು ಹಿಟ್ಟು. ತುಂಬ ದಪ್ಪ ಇದ್ದರೆ ಅವರಿಗೆಲ್ಲ ನುಂಗ್ಲಿಕ್ಕೆಲ್ಲ ಕಷ್ಟ ಆಗುತ್ತಲ್ವ. ಸೊ ಆದ್ದರಿಂದ ಇದನ್ನ ಗಂಟಿಲ್ದಲೇ ಫುಲ್ಲು ಡೀಪಾಗಿ ಅಂತ ಹೇಳಿದರೆ ಕಲಿಸ್ಕೋಬೇಕು. ಇಲ್ಲ ಅಂತ ಹೇಳಿದರೆ ನಾವು ಸರಿ ಮಾಡಬೇಕಾದ್ರೆ ಗಂಟಾಗೋಗುತ್ತೆ. ಗಂಟಿದ್ರೆ ಪಾಪುಗಳಿಗೆ ನುಂಗ್ಲಿಕ್ಕೆಲ್ಲ ಕಷ್ಟ ಆಗುತ್ತಲ್ವ. ಆದ್ದರಿಂದ ಗಂಟು ಇಲ್ದನೇ ಈ ರೀತಿ ಕಲಿಸ್ಕೋಬೇಕು. ನನಗೆ ಬೆಸ್ಟ್ ಅನಿಸಿದ್ದು ರಾಗಿ ಸರಿ. ಏನಕ್ಕೆ ಅಂತ ಹೇಳಿದರೆ ಸಿರಲಕ್ ಅಥವಾ ಬೇರೆ ಮತ್ತೊಂದು ಎಲ್ಲ ನಾವು ನಮ್ಮ ಕೈಯಾರೆ ಮಾಡಿದಲ್ವಲ್ಲ. ಅಂದರೆ ನಾವಾದರೆ ಹೈಜೀನ್ ಇಟ್ಕೊಂಡು ಸೊ ಕ್ಲೀನಾಗಿ ಮಾಡಿರ್ತೀವಿ. ನಾವು ಪ್ಯಾಕೆಟೆಲ್ಲ ತರೋದ್ರಿಂದ ಅವರೆಲ್ಲ ಹೇಗೆ ಮಾಡಿರ್ತಾರೋ ಏನೋ. ಅದರಿಂದ ನಮ್ಮ ಆದಷ್ಟು ಮನೆಯಲ್ಲಿ ಮಾಡಿದಂತಹ ಆಹಾರವನ್ನು ಪಾಪುಗಳಿಗೆ ತಿನ್ನಿಸಿದ್ರೆ ಒಳ್ಳೆಯದಲ್ವ. ಅದೇ ರೀತಿ ನಾನು ರಾಗಿ ಸರಿನ ಪ್ರಿಪೇರ್ ಮಾಡ್ತೀನಿ. ನಮ್ಮ ಮನ್ವಿಕಿಗೂ ಅಷ್ಟೇ ನಾನು ರಾಗಿ ಸರಿನೇ ಫಸ್ಟು ತಿನ್ನಿಸಿದ್ದು. ಸೊ ಇಲ್ಲಿ ಕ್ಲೀನಾಗಿ ರಾಗಿ ಹಿಟ್ಟೆಲ್ಲನೂ ಕ್ಲೀನಾಗಿ ಕಲಿಸ್ಕೊಂಡಿದ್ದಾಯಿತು. ನೆಕ್ಸ್ಟ್ ಇನ್ನೊಂದು ಪಾತ್ರೆಯಲ್ಲಿ ಅದಕ್ಕೆ ಸರಿ ಮಾಡಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕೋತಿದ್ದೀನಿ. ಸರಿ ತುಂಬ ತೆಳ್ಳಗೂ ಇರಬಾರ್ದು, ತುಂಬ ಗಟ್ಟಿಗೂ ಇರಬಾರ್ದು. ಆ ಮೆಜರ್ಮೆಂಟಲ್ಲಿ ನೀರು ತಗೊಂಡು ಅದನ್ನ ಕುದಿಲಿಕ್ಕೆ ಮಡಗ್ತಿದ್ದೀನಿ. ಮತ್ತು ರಾಗಿ ಸರಿಯಿಂದ ತುಂಬ ಉಪಯೋಗಗಳಿವೆ. ಏನು ಅಂತ ಅಂದರೆ ಮೂಳೆಗಳ ಬೆಳವಣಿಗೆ ಮತ್ತು ಮೂಳೆಗಳ ಗಟ್ಟಿಗೋಸ್ಕರ ಮತ್ತು ಇಮ್ಯುನಿಟಿ ಪವರ್ ಜಾಸ್ತಿ ಮಾಡುತ್ತೆ ಮತ್ತು ಎನರ್ಜಿ ಕೊಡುತ್ತೆ ಅಂತ ಹೇಳ್ಬಿಟ್ಟು ಹಿಂದಿನ ಕಾಲದಿಂದನೂ ರಾಗಿ ಸರಿನ ಪಾಪುಗಳಿಗೆ ತಿನ್ನಿಸ್ತಾ ಬಂದಿದ್ದಾರೆ. ಸೊ ನಾನು ಅದೇ ರೀತಿ ಪಾಪುಗೆ ರಾಗಿ ಸರಿನೇ ಬೆಸ್ಟ್ ಅಂತ ಹೇಳ್ಬಿಟ್ಟು ಹಾಕ್ತಾಯಿದ್ದೀನಿ. ಸೊ ಇದು ಫಸ್ಟ್ ಮಾಡೋದ್ರಿಂದ ನೀರನ್ನ ಚೆನ್ನಾಗಿ ಕುದಿಸ್ಕೊಂಡು ನೀರಿಗೆ ರಾಗಿ ಅಂದರೆ ಮಿಕ್ಸ್ ಮಾಡ್ಕೊಂಡಿರ್ತೀವಲ್ಲ ಆ ಹಿಟ್ಟನ್ನ ಇದರೊಳಗೆ ಹಾಕಬೇಕು. ಸೊ ಇಲ್ಲಿ ನೀರು ಕುದೀತಾ ಇದೆ. ಮತ್ತು ನಾನು ಯಾವುದೇ ರೀತಿ ಹಾಲು ಅಥವಾ ಸಕ್ಕರೆ ಮತ್ತು ಬೆಲ್ಲ, ಉಪ್ಪು ಇದು ಯಾವುದೇ ರೀತಿ ನಾನು ಏನೂ ಆ್ಯಡ್ ಮಾಡ್ತಾಯಿಲ್ಲ. ಏಕೆ ಅಂತ ಹೇಳಿದರೆ ಈಗಾಗಲೇ ನಾವು ಫೀಡ್ ಮಾಡೋದ್ರ ಜೊತೆಗೆ ನಾವು ಸರಿನ ತಿನ್ನಿಸೋದ್ರಿಂದ ಪಾಪುಗಳಿಗೆ ಏನೇನು ಬೇಕಾಗಿರುತ್ತೆ ಅದೆಲ್ಲ ಹಾಲಿಂದನೇ ಸಿಗುತ್ತೆ. ನಾವು ಹಾಲು ಕುಡಿಸ್ತಿರ್ತೀವಲ್ಲ, ಸೊ ಅದರಿಂದನೇ ಸಿಗುತ್ತೆ. ಎಕ್ಸ್ಟ್ರಾ ಹಾಲು ಅವಶ್ಯಕತೆ ಇಲ್ಲ. ಸೊ ಆ್ಯಡ್ ಮಾಡಬೇಕು ಅಂತ ಹೇಳಿದರೆ 8 ಮಂತ್ ಆಫ್ಟರು ಆ್ಯಡ್ ಮಾಡಿದರೆ ಒಳ್ಳೆಯದು. ಸೊ ಇಲ್ಲಿ ಮಿಶ್ರಣ ಹಾಕಿದ್ದಾಯಿತು. ಸೊ ಚೆನ್ನಾಗಿ ಕಲಿಸ್ಬೇಕು. ಕಲಿಸ್ತಾ ಕೈ ತಿರುತ್ತಾ ಇರಬೇಕು. ಇಲ್ಲ ಅಂತ ಹೇಳಿದರೆ ಗಂಟಾಗಿ ಹೋಗುತ್ತೆ. ಚೆನ್ನಾಗಿ ಈ ರೀತಿ ಮಾಡಬೇಕು. ನೆಕ್ಸ್ಟು ಯಾವುದೇ ರೀತಿ ಡ್ರೈ ಫ್ರೂಟ್ಸ್ ಆಗಲಿ ಮತ್ತು ಕಾಳುಗಳನ್ನಾಗಲಿ ನಾನು ಇವಾಗಲೇ ಆ್ಯಡ್ ಮಾಡಿಲ್ಲ ರಾಗಿ ಹಿಟ್ಟಿಗೆ. ಬರೀ ನಾರ್ಮಲ್ಲು ರಾಗಿನ ತೊಳೆದು ಒಣಗಾಕಿ ಮಾಡಿರೋದಷ್ಟೇ. ಅದೆಲ್ಲನೂ 8 ತಿಂಗಳು ಆದಮೇಲೆ ಸೇರಿಸಿದ್ರಾಯ್ತು ಅಂತ ಹೇಳ್ಬಿಟ್ಟು ಬರೀ ರಾಗಿ ಹಿಟ್ಟಲ್ಲಿ ಮಾತ್ರ ಸರಿ ಮಾಡ್ತಿದ್ದೀನಿ. ಮತ್ತು ಯಾವುದೇ ರೀತಿ ಅಕ್ಕಿ ಸರಿ ಮತ್ತು ಸಿರಲಕ್ಕಿ ಇವೆಲ್ಲ ತಿನ್ನಿಸ್ಲಿಕ್ಕೆ ಹೋಗಬೇಡಿ. ಅಕ್ಕಿ ಸರಿ ಹೊಟ್ಟೆ ಇಟ್ಕೊಳ್ಳುತ್ತೆ. ಮತ್ತು ಆದಷ್ಟು ಮಕ್ಕಳುಗಳಿಗೆ ಫುಡ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಮಕ್ಕಳ ತಜ್ಞರ ಹತ್ರ ಕೇಳಿ ಫುಡ್ನ ಸ್ಟಾರ್ಟ್ ಮಾಡಿ. 6 ಮಂತ್ ಮುಂಚೆನೇ ಯಾವುದೇ ರೀತಿ ಫುಡ್ನ ಕೊಡ್ಲಿಕ್ಕೆ ಹೋಗಬೇಡಿ. ನಮ್ಮ ಕನಿಹಾಗೆ ಹಂಗೆ ಕೊಟ್ಟಿದ್ದರಿಂದ ತುಂಬ ಲೂಸ್ ಮೋಷನ್ ಆಗಿ ಹೊಟ್ಟೆ ನೋವು ಬಂದುಬಿಟ್ಟಿತ್ತು. ಸೊ ಅದಕ್ಕೆ ನಿಲ್ಲಿಸ್ಬಿಟ್ಟು ಇವಾಗ 6 ಮಂತ್ ಆಫ್ಟರ್ ಆಯ್ತಲ್ಲ, ಸೊ ಇವಾಗ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಈ ರೀತಿ ಒಂದು 10 ಮಿನಿಟ್ಸ್ ಆದರೂ ಬೇಯಿಸ್ಕೋಬೇಕು. ಇಲ್ಲಾಂದರೆ ಪಾಪುಗೆ ಮೋಷನ್ ಹೋಗೋಕ್ಕೆಲ್ಲ ತೊಂದರೆ ಆಗುತ್ತೆ. ಸೊ ಈ ರೀತಿ ಬೇಯಿಸ್ಕೊಂಡು ಬೇರೆ ಪಾತ್ರೆಗೆ ಹಾಕೋಬೇಕು. ಸೊ ಇಲ್ಲಿ ಕುಡಿಸ್ಲಿಕ್ಕೆ ನೀರನ್ನ ಕುದಿಸ್ಕೊತಿದ್ದೀನಿ. ತುಂಬ ನೀರನ್ನ ಕುಡಿಸ್ಲಿಕ್ಕೆ ಹೋಗಬಾರ್ದು. ಇವಾಗಿನ್ನೂ ಜಸ್ಟ್ ಸ್ಟಾರ್ಟ್ ಮಾಡಿರೋದ್ರಿಂದ
1 ಆರ್ 2 ಸ್ಪೂನು ಅಷ್ಟು ಲಿಮಿಟಲ್ಲೇ ಕುಡಿಸ್ಬೇಕು. ಇಲ್ಲ ಅಂತ ಅಂದರೆ ಪಾಪುಗೆ ಈಗ ಮೋಷನ್ ಹೋಗೋಕ್ಕೆಲ್ಲ ಗಟ್ಟಿ ಆಗ್ತಿದೆ, ತುಂಬ ತೊಂದರೆ ಬರ್ತಿದೆ ಅಂದರೆ ಮಾತ್ರ ನೀರನ್ನ ಸ್ವಲ್ಪ ಜಾಸ್ತಿ ಮಾಡಿ. ಅದು ಬಿಟ್ಟರೆ ಇಲ್ಲ ಪಾಪು ನಾರ್ಮಲಾಗಿ ಹೋಗ್ತಿದೆ ಅಂತ ಹೇಳಿದರೆ ನೀರನ್ನ ನಾರ್ಮಲಾಗಿ 1 ಆರ್ 2 ಸ್ಪೂನ್ ಅಷ್ಟೇ ಹಾಕಿ. ಸೊ ಸರಿ ಇಟ್ಟು ನೋಡಿ ಈ ಹದದಲ್ಲಿ ಬಂದಿದೆ. ಮತ್ತು ಆರ್ತಾ ಆರ್ತಾ ತುಂಬ ಗಟ್ಟಿಯಾಗುತ್ತೆ. ಸೊ ನೀರು ಮತ್ತು ಸರಿನ ಹಾಕಿದ್ದಾಯಿತು. ನೋಡಿ ಸರಿ ಆರಿದ ಮೇಲೆ ಈ ಕನ್ಸಿಸ್ಟೆನ್ಸಿಲಿದೆ ನೋಡಿ. ಇದು ತುಂಬ ತೆಳ್ಳಗೂ ಇಲ್ಲ, ತುಂಬ ಗಟ್ಟಿಗೂ ಇಲ್ಲ, ಈ ರೀತಿ ಇದೆ. ಸೊ ಕನಿಹಾಗೆ ನಾನು ಈಗ ತಿನ್ನಿಸ್ತಾ ಇದ್ದೀನಿ. ಅಂದರೆ ನಾರ್ಮಲಾಗಿ ತಿಂತಾ ಇದ್ದಾಳೆ, ನೋಡಬೇಕು ಮುಂದೆ ಹೇಗೆ ತಿಂತಾಳೋ ಏನೋ ಅಂತ. ಪಾಪುಗಳು ತಿಂತಾ ಇಲ್ಲ ಅಂತ ಹೇಳ್ಬಿಟ್ಟು ಯಾವುದೇ ರೀತಿ ಉಪ್ಪಾಗಲಿ ಸಕ್ಕರೆ ಆಗಲಿ ಆ್ಯಡ್ ಮಾಡಬೇಡಿ. ಪಾಪುಗಳಿಗೆ ಬೇರೆ ಬೇರೆ ರೀತಿ ಫುಡ್ನ ಪರಿಚಯ ಮಾಡುತ್ತಾ ಬನ್ನಿ. ಆಟೋಮೆಟಿಕ್ಕಾಗಿ ಪಾಪುಗಳು ಚೆನ್ನಾಗಿ ಊಟ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತವೆ. ಉಪ್ಪು ಮತ್ತು ಸಕ್ಕರೆ ಹೇಗೆ ಕೊಡಬಾರ್ದು ಅಂತ ಹೇಳಿದರೆ, ಉಪ್ಪು ನಾವು ಈಗ ಒನ್ ಇಯರ್ಗಿಂತ ಮುಂಚೆನೇ ಅವ್ರಿಗೆ ಕೊಡ್ತಾ ಬಂತು ಅಂತ ಹೇಳಿದರೆ, ಈಗ ಚಿಕ್ಕ ಮಕ್ಕಳಲ್ಲೇ BP ಮತ್ತು ಮೈಂಡ್ ಸ್ಟ್ರೋಕು ಮತ್ತು ಕಿಡ್ನಿ ಸ್ಟೋನು ಇವುಗಳೆಲ್ಲ ಉಂಟಾಗ್ತಿರ್ತವೆ. ಅದಕ್ಕೋಸ್ಕರ ಕೊಡಬಾರ್ದು ಅಂತೇಳಿ ಡಾಕ್ಟ್ರ್ ಹೇಳ್ತಾರೆ. ಮತ್ತು ಸಕ್ಕರೆ ಯಾಕೆ ಅಂತ ಹೇಳಿದರೆ, ಮಕ್ಕಳುಗಳು ದಿಢೀರ್ನೇ ದಪ್ಪ ಆಗ್ತವೆ ಮತ್ತು ಅವ್ರುಗಳಿಗೆ ಇಮ್ಯುನಿಟಿ ಪವರ್ ಲೋ ಆಗ್ತಾ ಬರ್ತಿರ್ತದೆ. ಮತ್ತು ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ. ಮತ್ತು ಆ್ಯಕ್ಟಿವಿಟಿ ಎಲ್ಲ ಕಡಿಮೆ ಇರುತ್ತೆ, ಇಲ್ಲಾಂದರೆ ಆ್ಯಕ್ಟಿವಿಟಿ ತುಂಬ ಜಾಸ್ತಿ ಇರುತ್ತೆ. ಆದ್ದರಿಂದ ಶುಗರ್ನೆಲ್ಲ ಕೊಡಬಾರ್ದು. 1 ಇಯರ್ ಆಫ್ಟರು ಅವೆಲ್ಲ ಆ್ಯಡ್ ಮಾಡ್ತಾ ಬರಬೇಕು. ಬೆಲ್ಲ ಕೊಟ್ಟರೆ ಏನೂ ಆಗಲ್ಲ ಅಂತ ಹೇಳ್ತಾರೆ, ಬಟ್ ಬೆಲ್ಲದಲ್ಲೂ ಶುಗರ್ ಇರುತ್ತೆ ಅಲ್ವಾ. ಸೊ ಆದ್ದರಿಂದ ಯಾವುದೇ ರೀತಿ ಬೆಲ್ಲ ಆಗಲಿ ಸಕ್ಕರೆ ಆಗಲಿ ಮತ್ತು ತುಪ್ಪ ಎಲ್ಲ ಆಗಲಿ ಕೊಡಬಾರ್ದು. ಹಾಲನ್ನ ಕೊಡಿ, ಆದರೆ 8 ಮಂತ್ ಆಫ್ಟರ್ ಕೊಡಿ. ಸ್ವಲ್ಪ ಫುಡ್ಗೆ ಆ್ಯಡ್ ಮಾಡ್ತಾ ಕೊಡಿ. ಅದು ಬಿಟ್ಟು ಪಾಪುಗಳಿಗೆ ಫೀಡ್ ಮಾಡೋದ್ರ ಜೊತೆಗೆ ಹಾಲನ್ನೆಲ್ಲ ಸೇರಿಸ್ಲಿಕ್ಕೆ ಹೋಗಬೇಡಿ. ನಾವು ಫೀಡ್ ಮಾಡ್ತಿರ್ತೀವಲ್ಲ, ಸೊ ಅದರಿಂದನೇ ಪಾಪುಗಳಿಗೆ ಬೇಕಾಗಿರೋ ಅಂಥ ನ್ಯೂಟ್ರಿಷನ್ ಎಲ್ಲ ಅಂದರೆ ಸಿಗ್ತಾ ಇರ್ತದೆ. ಸೊ ಆದ್ದರಿಂದ ಪಾಪುಗಳಿಗೆ ಊಟದ ಅಂದರೆ ಸರಿ ಮಾಡಬೇಕಾದ್ರೆ ಸ್ವಲ್ಪ ಕಾಲೋಟಕ್ಕಿಂತ ಸ್ವಲ್ಪ ಕಡಿಮೆ ಹಾಕ್ಕೊಂಡು ತಿನ್ನಿಸಿ. ಅದು ಬಿಟ್ಟು ಲೋಟದಲ್ಲೆಲ್ಲ ಕುಡಿಸ್ಲಿಕ್ಕೆ ಹೋಗಬೇಡಿ. ಮತ್ತು ಆದಷ್ಟು ಸರಿ ಈ ಥರ ಫುಡ್ನ ಕೊಡಬೇಕಾದ್ರೆ ಪಾಪುಗಳಿಗೆ ಹೈಜೀನ್ನ ಮೇಂಟೈನ್ ಮಾಡಿ. ಮತ್ತು ಸ್ಟೀಲ್ ಮತ್ತು ಬೆಳ್ಳಿ ಆ ಥರ ಪಾತ್ರೆಗಳನ್ನ ಉಪಯೋಗಿಸಿ. ಯಾವುದೇ ರೀತಿ ಪ್ಲಾಸ್ಟಿಕ್ ಆ ರೀತಿ ಪಾಪುಗಳಿಗೆ ತಿನ್ನಿಸ್ಬೇಕಾದ್ರೆ ಉಪಯೋಗಿಸ್ಬೇಡಿ. ಈ ರೀತಿ ನಾನು ನಮ್ಮ ಕನಿಹಾಗೆ ಸರಿನಾ ಮಾಡ್ತಿದ್ದೀನಿ. ಸೊ ತಿಂತಾ ಇದ್ದಾಳೆ. ನಮ್ಮ ಮನ್ವಿಗೆ ನನಗೂ ಸಹ ಬೇಕು ಅಂತ ಹೇಳ್ಬಿಟ್ಟು ಕೂತಿದ್ದಾನೆ. ಅವನಿಗೂ ಸ್ವಲ್ಪ ಕೊಡ್ತಾ ಇದ್ದೀನಿ ಕನಿಹನ ಜೊತೆಗೆ. ಸೊ ಈ ರೀತಿ ಸಕ್ಕರೆ ಮತ್ತು ಉಪ್ಪನ್ನ ಯಾರು ಸೇರಿಸ್ಲಿಕ್ಕೆ ಹೋಗ್ಬೇಡಿ. 1 ಇಯರ್ ಆಫ್ಟರ್ ಸೇರಿಸಿ. ಹಿಂದಿನ ಕಾಲದಲ್ಲೆಲ್ಲ ಹಾಕ್ತಿದ್ರು, ಉಪ್ಪೆಲ್ಲನೂ ಹಾಕ್ತಿದ್ರು, ಉಪ್ಪು ತುಪ್ಪ ಎಲ್ಲನೂ. ಬಟ್ ಇವಾಗ ಡಾಕ್ಟರ್ ಬೇಡ ಅಂತ ಹೇಳ್ತಾರೆ. ಸೊ ಅದು ಮೀರಿ ನಾವು ಮಾಡ್ಲಿಕ್ಕೆ ಹೋಗ್ಬಾರ್ದಲ್ವ, ಮುಂದೆ ತೊಂದರೆ ಆದರೆ ನಾವೇ ಅಲ್ವ ನೋಡೋದು. ಸೊ ಆದ್ದರಿಂದ ನಾನು ಯಾವುದೇ ರೀತಿ ಉಪ್ಪಾಗಲಿ ಸಕ್ಕರೆ ಆಗಲಿ ಆ್ಯಡ್ ಮಾಡ್ತಾಯಿಲ್ಲ. ಮತ್ತು 8 ಮಂತ್ ಆಫ್ಟರು ಡ್ರೈ ಫ್ರೂಟ್ಸ್ ಮತ್ತು ಕಾಳುಗಳನ್ನ ಸೇರಿಸ್ತೀನಿ. ಸ್ಟಾರ್ಟಿಂಗು ಸಾಲಿಡ್ನ ಸ್ಟಾರ್ಟ್ ಮಾಡಬೇಕಾದ್ರೆ ಕೇವಲ 1 ಟೈಮ್ ಕೊಟ್ಟರೆ ಸಾಕು. 2 ಅಥವಾ 3 ಟೈಮ್ ಕೊಡ್ಲಿಕ್ಕೆ ಹೋಗಬೇಡಿ. ಸೊ ಕನಿಹಂದ 6 ಮಂತ್ ಫೋಟೋಶೂಟ್ ತೆಗಿತಿದ್ದೀವಿ. ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಮತ್ತು ಆದಷ್ಟು ಫುಡ್ನ ಸ್ಟಾರ್ಟ್ ಮಾಡಿದಾಗ ಬೆಳಗ್ಗೆ ಅಥವಾ ಮಧ್ಯಾಹ್ನ ಮಾತ್ರ ಕೊಡಿ. ನೈಟ್ ಟೈಮ್ ಕೊಡ್ಲಿಕ್ಕೆ ಹೋಗಬೇಡಿ. ಹೊಟ್ಟೆ ನೋವು ಬತ್ತು ಅಂತ ಹೇಳಿದರೆ ಆವಾಗಲೇ ಗೊತ್ತಾಗುತ್ತಲ್ವ, ನೈಟ್ ಟೈಮ್ ಆದರೆ ಕಷ್ಟ ಆಗುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.